ಬಹುಶಃ ಈಗ ದೇಶದಾದ್ಯಂತ ಒಂದು ರಿಸರ್ವೇಷನ್ನ ವಿರೋಧಿ ಚಳವಳಿ ಆರಂಭವಾಗಿದೆ. ಏನು ಈ ಜಂತರ್ ಮಂತರಲ್ಲಿ ನಡೆದಿರ್ತಕ್ಕಂಥ ಜಂಜಿ ವಿದ್ಯಾರ್ಥಿಗಳು ಏನು ನೀಟ್ ಹಗರಣ ಕುರಿತು ಹೋರಾಟ ಮಾಡಿದ್ರು, ಅದೇ ವಿದ್ಯಾರ್ಥಿಗಳನ್ನ ಇವತ್ತು ಈ ದೇಶದ ಮೀಸಲಾತಿ ವಿರುದ್ಧ ಎತ್ಕಟ್ತಕ್ಕಂಥ ಕೆಲಸವನ್ನು ಸಂಘ ಪರಿವಾರ ಆಗಿರ್ಬೋದು, ಈ ಕೋಮುವಾದಿ ಶಕ್ತಿಗಳು ಮತ್ತು ಮೀಸಲಾತಿ ವಿರೋಧಿಗಳಿದಾರಲ್ಲ ಅವರೆಲ್ಲರೂ ಕೂಡ ಇವತ್ತು ಆ ಸಂಚನ್ನು ಹೂಡಿದ್ದಾರೆ. ಬಹುಶಃ ಮೀಸಲಾತಿ ಅಂತಂದರೆ ಏನು ಅಂತನಂಥದ್ದು ಕಲ್ಪನೆ ಇಲ್ಲ ಅವರಿಗೆ. ಯಾಕಂದರೆ ಈಗಾಗಲೇ ಈ ದೇಶದಲ್ಲಿ ಮೀಸಲಾತಿ ಮೊಟ್ಟ ಮೊದಲಿಗೆ ಜಾರಿಗೆ ಬಂದಿದ್ದು 1902ರಲ್ಲಿ ಶಾಹು ಮಹಾರಾಜರು, ಛತ್ರಪತಿ ಶಾಹು ಮಹಾರಾಜರು ಏನಿದ್ದಾರೆ ಮಹಾರಾಷ್ಟ್ರ ಗಾಯಕವಾಡ, ಆ ಮಹಾರಾಜರು ಈ ಮೀಸಲಾತಿ ಕಲ್ಪನೆಯನ್ನು ಹುಟ್ಟಾಕಿದ್ರು. ಯಾಕಂದರೆ ಮೀಸಲಾತಿ ಅನ್ನುವಂಥದ್ದು ಯಾವ ವರ್ಗಗಳಿಗೆ ಇಲ್ಲಿವರೆಗೂ ತಲತಲಾಂತರ ಅವಕಾಶ ಸಿಕ್ಕಿಲ್ಲ, ಆ ವರ್ಗಗಳಿಗೆ ಅವಕಾಶ ಕೊಡಬೇಕನ್ನೋ ಕಾರಣಕ್ಕಾಗಿ ಶಾಹು ಮಹಾರಾಜರು 50% ಏನು ಬ್ರಾಹ್ಮಣರ ಥರ ಇದ್ರಲ್ಲ ಆ ವರ್ಗಗಳಿಗೆ, ಏನು ಹಿಂದುಳಿದ ವರ್ಗ ಶೂದ್ರ ವರ್ಗ ಇತ್ತಲ್ಲ ಆ ವರ್ಗಗಳಿಗೆ 50% ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿಯನ್ನು ನೀಡಿದರು. ಆ ಮುಖಾಂತರ ಮೀಸಲಾತಿಗೆ ಸ್ಫೂರ್ತಿದಾಯಕವಾದಂಥ ವಿಚಾರವನ್ನು ಅವರು ಮುನ್ನೆಲೆಗೆ ತಂದರು. ಅದಾದ ನಂತರ ಕರ್ನಾಟಕದಲ್ಲಿ ಬಂದ್ಬಿಟ್ಟು ಏನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇದ್ದಾರಲ್ಲ 1918ರಲ್ಲಿ ಮಿಲ್ಲಾರ್ ಆಯೋಗವನ್ನು ರಚಿಸಿ ಇಲ್ಲಿಯೂ ಕೂಡ ಕರ್ನಾಟಕದಲ್ಲಿ ಮೀಸಲಾತಿಯನ್ನು ಜಾರಿ ತರಬೇಕನ್ನಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದರು. 1919ರಿಂದ ಇಲ್ಲಿಯೂ ಕೂಡ ಕರ್ನಾಟಕದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಕೂಡ ಮೀಸಲಾತಿನ ತಂದರು. ಯಾರಿಗೆ? ಹಿಂದುಳಿದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಮತ್ತು ಅಂಥ ಏನು ತುಳಿತಕ್ಕೊಳಗಂಥ ವರ್ಗಗಳಿಗೆ ಮೀಸಲಾತಿ ಅವಕಾಶವನ್ನು ಇಲ್ಲೂ ಕೂಡ ಕರ್ನಾಟಕದಲ್ಲಿ ಜಾರಿಗೆ ತಂದರು. ಅದಾದ ನಂತರ ಏನು ಸಂವಿಧಾನ ರಚನೆ ಆಯಿತು. ಡಾಕ್ಟರ್ BR ಅಂಬೇಡ್ಕರ್ ಅವರು ಏನು ಶಾಹು ಮಹಾರಾಜರ ಮೀಸಲಾತಿಯಿಂದ ಸ್ಫೂರ್ತಿ ಪಡೆದು ಅದರ ಅನುಕೂಲ ಅವಕಾಶಗಳನ್ನ ಪಡೆದು ಇವತ್ತು ಬೇರೆ ಬೇರೆ ವಿದೇಶಗಳಲ್ಲಿ ಓದಿ ಬಂದುಬಿಟ್ಟು ಸಂವಿಧಾನವನ್ನು ಈ ದೇಶಕ್ಕೆ ರಚನೆ ಮಾಡಿದ್ರು. ರಚನೆ ಮಾಡಿದ ನಂತರ ಭಾರತದಲ್ಲಿ ಕೂಡ ಬಹುತೇಕ ಎಲ್ಲ ರಾಜ್ಯಗಳಿಗೂ ಇಡೀ ದೇಶದ ವ್ಯಾಪಿಸಿ ಮೀಸಲಾತಿಯನ್ನು ಕೊಡಲಾಯಿತು. ಬಟ್ ಮೀಸಲಾತಿಯನ್ನು ಬರೀ SC/ST ಅವರು ಪಡಿತಾ ಇದ್ದಾರೆ ಅನ್ನೋಂಥದ್ದು ಒಂದು ಕೆಟ್ಟ ಆಲೋಚನೆಯನ್ನು, ಸುಳ್ಳು ಸುದ್ದಿಯನ್ನು ಇಡೀ ದೇಶದಾದ್ಯಂತ ಬೇರೆ ಬೇರೆ ವರ್ಗಗಳ ತಲೆಗೆ ಮಿದುಳಿಗೆ ತುಂಬಿಸಿದರು. ಯಾರು ಅವರೆಲ್ಲರೂ ಅಂತಂದರೆ ಏನು ಈ ಮೀಸಲಾತಿನ ತಲಾಂತರವಾಗಿ ರೋಸಿತ್ ಬಂದ್ರಲ್ಲ, ಏನು ಖಾಲಿ ಅವ್ರು ಯಾವತ್ತೂ ಕೂಡ ದುಡ್ದುಂಡವ್ರಲ್ಲ, ಖಾಲಿ ಕೂತ್ಕೊಂಡು ಇರ್ತಕ್ಕಂಥ ಈ ವರ್ಗ ಮೊದಲಿಂದನೂ ಕೂಡ ತಿಂದುಬಿಟ್ಟಿದ್ದಾರೆ. ಈಗ ಅವರ ಅವಕಾಶಗಳು ತಪ್ತವ ಅನ್ನೋ ಕಾರಣಕ್ಕಾಗಿ ಮೀಸಲಾತಿ ಬಗ್ಗೆ ಕೆಟ್ಟ ಆಲೋಚನೆಯನ್ನು ಜನರ ತಲೆಯಲ್ಲಿ ತುಂಬಿ ಇವತ್ತು ಆ ಮೀಸಲಾತಿ ಅಂತಂದರೆ ಬರೀ SC/ST ಅವರಿಗೆ ಮಾತ್ರ ಸಿಗ್ತದೆ. ಬಹುಶಃ ಭಾರತದಲ್ಲಿ ಮೀಸಲಾತಿ ಪಡೆದೇ ಇರೋಂಥ ವರ್ಗಗಳು ಯಾವುವೂ ಇಲ್ಲ. ಮೀಸಲಾತಿ SC/ST ಅವರಿಗೆ ಸಿಗುತ್ತೆ, OBC ಅವರಿಗೂ ಸಿಗ್ತಾ ಇದೆ. EWS ಅಂತ ಇತ್ತೀಚೆಗೆ 10% ಬಂದಿದೆ. 10% ಮೀಸಲಾತಿನ ಮೋದಿ ಸರ್ಕಾರ ಯಾರಿಗೆ ಕೊಟ್ಟಿದೆ ಅಂತಂದರೆ EWS ಎಕನಾಮಿಕ್ ವೀಕ್ ಸೆಕ್ಷನ್ ಅಂತ. ಅದರಲ್ಲಿ ಬ್ರಾಹ್ಮಣರು ಬರ್ತಾರೆ, ನರ್ತಕಿಯರು ಬರ್ತಾರೆ, ಬೇರೆ ಬೇರೆ ಸಮುದಾಯ, ನರ್ತಕ ಸಮುದಾಯ, ಬೇರೆ ಬೇರೆ ಸಮುದಾಯ, ಇತರ ಸಮುದಾಯಗಳು ಏನು ಇಲ್ಲಿವರೆಗೂ ಕೂಡ ಮೀಸಲಾತಿ ತಗೊಂಡಿಲ್ಲ ಅಂತ ಏನು ಹೇಳ್ತಾ ಇದ್ದಾರಲ್ಲ ಆ ವರ್ಗಗಳಿಗೆ ಮೀಸಲಾತಿ ಅವಕಾಶವನ್ನು ಸಂವಿಧಾನದಲ್ಲಿ ಮಾಡಿಕೊಡೋದು. ವಿಶೇಷವಾಗಿ ನೋಡಿ, ಯಾವ ಸಂವಿಧಾನದ ಆಶಯಗಳ ವಿರುದ್ಧವಾಗಿ ಅದನ್ನು ಅಮೆಂಡ್ಮೆಂಟ್ ಮಾಡಿಬಿಟ್ಟು ಇವತ್ತು ಅವರಿಗೂ ಕೂಡ EWS ಅಲ್ಲಿ 3% ಇರ್ತಕ್ಕಂಥ ಜನಸಂಖ್ಯೆಗೆ 10% ಮೀಸಲಾತಿ ಕೊಟ್ಟಿದ್ದಾರೆ. ಹಾಗಾದರೆ ಈ ದೇಶದಲ್ಲಿ ಮೀಸಲಾತಿ ಪಡೆದೇ ಇರೋದಂಥ ವರ್ಗಗಳು ಯಾವುೂ ಇಲ್ಲ. ಸುಮ್ಮನೆ ಈ ಮೀಸಲಾತಿ ವಿರುದ್ಧ ಚಳುವಳಿಯನ್ನು ಕಟ್ಟಬೇಕು, ಹೇಗಾದರೂ ಮಾಡಿ ಈಗಿರ್ತಕ್ಕಂಥ ಯೂತನ್ನು ಹೇಗಾದರೂ ಮಾಡಿ ಈ ಮೀಸಲಾತಿ ವಿರೋಧಿ ಚಳುವಳಿಗೆ ಪ್ರಚೋದನೆ ಮಾಡಿ ಈ ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡ್ಬೇಕನ್ನಂಥ ದೊಡ್ಡ ಹುನ್ನಾರವನ್ನು ಮೀಸಲಾತಿ ವಿರೋಧಿಗಳು ಇಂದಲ್ಲ ಅಂದಿನಿಂದನೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಎಲ್ರಿಗೂ ಗೊತ್ತಾಗಿದೆ ಮೀಸಲಾತಿಯ ಸ್ಪಷ್ಟ ಕಲ್ಪನೆ ಏನಂತಂದರೆ, ಈಗ ಒಂದು ಮನೆಯಲ್ಲಿ 2 ಮಕ್ಕಳಿರ್ತಾರೆ, ಒಬ್ಬನು ಅಂಗವಿಕಲನೋ ಇರ್ತಾನೆ, ಇನ್ನೊಬ್ಬನು ಫುಲ್ ಸಮರ್ಥ ಇರ್ತಾನೆ. ಈ ಅಂಗವಿಕಲನ ಮಗುವಿಗೆ ಹೆಚ್ಚಿನ ಅವಕಾಶಗಳನ್ನ ಕೊಟ್ಟು ಅವನ್ನ ಸದೃಢನಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಮೀಸಲಾತಿಯ ದೊಡ್ಡ ಕಲ್ಪನೆ. ಅದು ಭಾಳ ಸಾಮಾಜಿಕ ನ್ಯಾಯ ಮತ್ತು ಸಾಮಾಜಿಕ ಸಮಾನತೆಯನ್ನು ಎತ್ತಿ ಇಡ್ತಕ್ಕಂಥ ವಿಶೇಷವಾದಂಥ ಗುಣಲಕ್ಷಣ ಹೊಂದಿರತಕ್ಕಂಥದ್ದು ಮೀಸಲಾತಿ. ಹಾಗಾಗಿ ಮೀಸಲಾತಿ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು, ಸುಳ್ಳುಗಳನ್ನು ಹಬ್ಬಿಸ್ತುವಂಥ ಈ ಕೆಲವು ಕಿಡಿಗೇಡಿಗಳಿಗೆ ಯಾವುದೇ ರೀತಿಯಿಂದ ಅವರಿಗೆ ಮನ್ನಣೆ ಕೊಡಬಾರ್ದು. ನಾವು ಮೊನ್ನೆ ಪೋಸ್ಟ್ ಆಫೀಸಲ್ಲಿ ರಿಕ್ರೂಟ್ಮೆಂಟ್ ನೋಡ್ತಾ ಇದ್ವಿ. ಇವ್ರು ಹೇಳ್ತಾ ಇದ್ರು ಅವ್ರು ಯಾರೋ ಅರುಣ್ ಬಡಿಗೇರ್ ಅಂತೆ, ಪಬ್ಲಿಕ್ TV ಆ್ಯಂಕರು ಮಾತಾಡ್ತಾ ಇದ್ದ. ಅವನು ಏನೇನು ಹೇಳ್ತಾನೆ, ಮೀಸಲಾತಿಯನ್ನು 30% ತಗೊಂಡಿರೋರು 90% ಇರೋವಂಥವ್ರಿಗೆ ಪಾಠ ಮಾಡ್ತಾರ, ಆ ಥರ ಮೀಸಲಾತಿ ಬಗ್ಗೆ ಅವ್ನು ನೇರವಾಗಿ ಹೇಳ್ತಾ ಇದ್ದಾನೆ. ದಲಿತರನ್ನ ಟಾರ್ಗೆಟ್ ಮಾಡ್ತಕ್ಕಂಥ ವಿಚಾರ ಮಾಡಿ. ಇಲ್ಲಿ ದಲಿತರು, ಹಿಂದುಳಿದವರು ಎಲ್ಲರೂ ಕೂಡ ಶೋಷಿತರೆ, ಎಲ್ಲ ವರ್ಗಗಳು ಕೂಡ ಅವ್ರವ್ರದಂಥ ಜ್ಞಾನ ಎಲ್ಲ ಇರುತ್ತೆ. ಬಟ್ ನಾನು ಹೇಳ್ತಾ ಇದ್ನಲ್ಲ, ಪೋಸ್ಟ್ ಆಫೀಸಲ್ಲಿ ಮೊನ್ನೆ ರಿಕ್ರೂಟ್ಮೆಂಟದ್ದು ಒಂದು ಪೋಸ್ಟ್ ಬಂದಿತ್ತು. ಅದರಲ್ಲಿ EWS ಇಲ್ಲಿ ಇರ್ತಕ್ಕಂಥವ್ರು ಕಡಿಮೆ ಅಂಕ ತಗೊಂಡಿದ್ದಾರೆ,
SC STಗಳು ಜಾಸ್ತಿ ಅಂಕ ತಗೊಂಡಿದ್ದಾರೆ, ಅದಕ್ಕಿಂತ OBCಗಳು ಕೂಡ ಜಾಸ್ತಿ ಅಂಕ ತಗೊಂಡಿದ್ದಾರೆ. ಕಡಿಮೆ ಅಂಕ ತಗೊಂಡಿರ್ತಕ್ಕಂಥ EWS ಬರ್ತಕ್ಕಂಥವ್ರು ನಿಮ್ಗೆ ಗೊತ್ತಿದೆ ಯಾವ ವರ್ಗ ಬರುತ್ತಂತ, ಆ ವರ್ಗದವರೇ ಇವತ್ತು ಮೀಸಲಾತಿ ವಿರೋಧಿಗಳು. ಅವರೇ ಹೇಳ್ತಾರೆ, ಅವರು ಇಲ್ಲಿ ಕಡಿಮೆ ತಗೊಂಡಿದ್ದಾರಲ್ಲ, ಇವರು ಅವ್ರಿಗೆ ಹೋಗಿ ಜಾಸ್ತಿ ತಗೊಂಡಿರೋ SC STರಿಗೆ ಪಾಠ ಮಾಡೋಕ್ಕಾಗತ್ತಾ? ಇಲ್ಲಿ SC ST ಆಗಿರ್ಬೋದು, OBC ಆಗಿರ್ಬೋದು, ಬೇರೆ ಯಾರು ಆಗಿರ್ಬೋದು, ಇದು ಯಾವುದು ಕೂಡ ಮೀಸಲಾತಿ ಅನ್ನೋಂಥದ್ದು ಅದು ಸಾಮಾಜಿಕ ಸಮಾನತೆ, ಸಾಮಾಜಿಕ ನ್ಯಾಯ, ಎಲ್ರಿಗೂ ಕೂಡ ಅವಕಾಶಗಳು, ಅನುಕೂಲಗಳು ತಲುಪಬೇಕನ್ನೋ ಕಾರಣಕ್ಕಾಗಿ ಮೀಸಲಾತಿ ಕೊಟ್ಟಿರೋದು. ಈ ದೇಶ ಭಾರತ ದೇಶ ಜಾತಿಯ ದೇಶ. ಪ್ರಪಂಚದ ಯಾವ ದೇಶದಲ್ಲೂ ಕೂಡ ಜಾತಿ ಅಸಮಾನತೆ, ಲಿಂಗ ತಾರತಮ್ಯ ಎಲ್ಲೂ ಇಲ್ಲ ಬೇರೆ ದೇಶದಲ್ಲಿ. ಬಟ್ ಭಾರತದಲ್ಲಿ ವಿಶೇಷವಾಗಿ ಪ್ರತಿಯೊಂದು ಜಾತಿಗಳು, ಇಲ್ಲಿ ಸಾವಿರಾರು ಜಾತಿಗಳು ಹುಟ್ಟಿದಾವೆ. ಒಂದು ಜಾತಿ ಕಂಡ್ರೆ ಒಂದು ಜಾತಿ ಆಗಲ್ಲ. ಇಲ್ಲಿ ಪಾಳೆಗಾರಿಕೆ ವ್ಯವಸ್ಥೆ ಇದೆ, ಜಮೀನ್ದಾರಿಕೆ ವ್ಯವಸ್ಥೆ ಇದೆ. ಈಗಲೂ ಕೂಡ ಜಾತಿ ಅಸಮಾನತೆ, ಅಸ್ಪೃಶ್ಯತೆ ಮತ್ತು ಒಂದು ಜಾತಿ ಕಂಡ್ರೆ ಒಂದು ಜಾತಿಗೆ ಆಗದೇ ಇರೋಂಥ ಎಷ್ಟು ಗೊಂದಲ ಇದೆ ಭಾರತದಲ್ಲಿ ಅಂತಂದರೆ, ಇಂಥ ಜಾತಿ ವ್ಯವಸ್ಥೆ ಇರೋಂಥ ಭಾರತದಲ್ಲಿ ತುಳಿಯಲ್ಪಟ್ಟಂಥ ಕೆಳವರ್ಗದ ಜನರಿಗೆ ಅವಕಾಶಗಳು ಕೊಡತ್ತಪ್ಪ. ಆ ವಂಚಿತರನ್ನ ಅವಕಾಶಗಳನ್ನ ಕೊಟ್ಬಿಟ್ಟು ಮೇಲೆ ಕೆತ್ತದೆ ಮೀಸಲಾತಿಯ ಧ್ಯೇಯೋದ್ದೇಶ. ಇಲ್ಲಿ ಆ ಕಿಡಿಗೇಡಿಗಳು ಏನು ಮೀಸಲಾತಿ ವಿರೋಧಿ ಚಳವಳಿಯನ್ನು ಹುಟ್ಟಾಕ್ತಾ ಇದ್ದಾರೆ, ಆ ವಂಚಕರ ಮಾತು ಕೇಳ್ದೇನೆ ಮೀಸಲಾತಿ ಅದರ ಆಶಯಗಳು ಎಲ್ಲವೂ ತಿಳ್ಕೋಬೇಕು. ಕರ್ನಾಟಕದಲ್ಲಿ ವಿಶೇಷವಾಗಿ ಎಲ್ಲ ವರ್ಗಗಳಿಗೂ ಕೂಡ ನೋಡಿ, ಇಲ್ಲಿ ಕರ್ನಾಟಕದಲ್ಲಿ ಎಷ್ಟು ಇದೆ ಅಂದರೆ, ಇಲ್ಲಿ SC STಗಳಾಗಿರ್ಬೋದು, OBCಗಳಾಗಿರ್ಬೋದು, ಮತ್ತು ಇಲ್ಲಿ ನಿಗಮಗಳಿದಾವೆ. ಎಲ್ಲ ವರ್ಗಗಳಿಗೂ ನಿಗಮ ಇದೆ. ಬೋವಿ ನಿಗಮ ಇದೆ, ಬಂಜಾರ ನಿಗಮ ಇದೆ, ಡಾಕ್ಟರ್ BR ಅಂಬೇಡ್ಕರ್ ನಿಗಮ ಇದೆ, ಆದಿಜಾಂಬವ ನಿಗಮ ಇದೆ, ಮತ್ತು ಯಾವುದು ಈ ಬ್ರಾಹ್ಮಣರ ನಿಗಮ ಇದೆ, ಆರ್ಯವೈಶ್ಯರ ನಿಗಮ ಇದೆ, ಇಡಿಗರ ನಿಗಮ ಇದೆ, ಮತ್ತು ಸವಿತಾ ನಿಗಮ ಸಮಾಜದ ನಿಗಮ ಇದೆ, ಎಷ್ಟು ಅಂಬಿಗರ ಚೌಡ ನಿಗಮ ಇದೆ, ಎಷ್ಟು ನಿಗಮ ವಾಲ್ಮೀಕಿ ನಿಗಮ ಇದೆ, ಎಷ್ಟು ನಿಗಮಗಳು ಎಲ್ಲವೂ ಕೂಡ ಜಾತಿ ನಿಗಮಗಳು. ಎಲ್ಲರೂ ಕೂಡ ಸರ್ಕಾರದ ಸವಲತ್ತುಗಳನ್ನ ತಗೊಳ್ತಾ ಇದ್ದಾರೆ. ಸೊ ಇಲ್ಲಿ ಯಾರಿಗೂ ಕೂಡ ಹೆಚ್ಚು, ಯಾರಿಗೂ ಕೂಡ ಕಡಿಮೆ ಅನ್ನೋಂಥ ಈ ಭೇದ ಭಾವ ಇಲ್ಲಲ್ಲ. ಎಲ್ಲರೂ ಕೂಡ ಸರ್ಕಾರದ ಮೀಸಲಾತಿ ಸೌಲಭ್ಯಗಳನ್ನ ಪಡ್ಕೊಳ್ತಾ ಇದ್ದಾರೆ. ಸೊ ಮೀಸಲಾತಿ ಅನ್ನೋಂಥದ್ದು ಎಲ್ಲರೂ ಪಡಿತಾ ಇದ್ದಾರೆ, ಇಲ್ಲಿ ಯಾರೂ ಇಲ್ಲ. ಯಾಕಂದರೆ ಚುನಾವಣೆ ವ್ಯವಸ್ಥೆಗಳಿಗೆ ಹೋದಾಗ ನೀವು ನೋಡ್ರಿ, ಚುನಾವಣೆ ವ್ಯವಸ್ಥೆ ಹೋದಂಥ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿಯಿಂದ ಹಿಡಿದು ಜಿಲ್ಲಾ ಪಂಚಾಯತಿ ಕಾರ್ಪೊರೇಟರ್ ಎಲ್ಲವೂ ಕೂಡ ಅಲ್ಲಿ ಮೀಸಲಾತಿ ಅನ್ವಯನೇ ಕೊಡೋದು. SC ST OBC ಥರ್ಡ್ ಬಿ 2A 2B ಪ್ರವರ್ಗ A ಈ ಥರದ ಮೀಸಲಾತಿಗಳನ್ನು ಎಲ್ಲ ಕೊಟ್ಬಿಟ್ಟೇ ಅವರಿಗೆ ಅವಕಾಶ ಅಧಿಕಾರ ಕೊಡ್ತಾ ಇರೋದು. ಸೊ ಹಾಗಾಗಿ ಮೀಸಲಾತಿ ಅನ್ನೋದು ಎಲ್ಲ ಕಡೆ ಎಬ್ಬಿದೆ, ಎಲ್ಲರೂ ಪಡಿತಾ ಇದ್ದಾರೆ. ಇದು ಸುಳ್ಳು ವದಂತಿ, ಇದ್ರ ವಿರುದ್ಧ ಚಳವಳಿ ಮಾಡೋದಲ್ಲ. ಮೀಸಲಾತಿ ಇನ್ನೂ ಯಾರಿಗೆ ಸಿಕ್ಕಿಲ್ಲ ಅಂಥ ವರ್ಗಗಳನ್ನು ಹುಡುಕಿ ಇನ್ನೂ ಸಿಗದೇ ಇರೋಂಥ ವರ್ಗಗಳು ಇದ್ದಾವೆ. ಕೆಲವು ಮೀಸಲಾತಿ ಬಲ್ಲಿ ಬರ್ತಕ್ಕಂಥ ಪ್ರಬಲ ವರ್ಗಗಳೇ ಮಾತ್ರ ಮೀಸಲಾತಿನ ಊಟ ಮಾಡಿದ್ದಾರೆ. ಬೇರೆ ವರ್ಗಗಳಿಗೆ ಯಾವ ಪಡೆದಿಲ್ಲ ಅಂಥ ವರ್ಗಗಳಿಗೆ ಕೊಡಿಸ್ತಕ್ಕಂಥ ಕೆಲಸ ಆಗ್ಬೇಕು ಹೊರತು ಕಸಿತಕ್ಕಂಥ ಕೆಲಸ ಹಾಕೂಡ್ದು ಅನ್ನೋಂಥದ್ದು ನಮ್ಮ ಅಭಿಪ್ರಾಯ. ಈ ಮೀಸಲಾತಿ ವಿರೋಧ ಮಾಡ್ತಾ ಇದಾರಲ್ಲ, ಇದರಿಂದ ಕಾಣದ ಕೈ ಯಾವ್ದಾದ್ರು ಇದೆ? ನಾನು ಹೇಳ್ತಾ ಇದ್ದೀನಿ, ತಲಾಂತರ ಮೀಸಲಾತಿನ ವಿರೋಧಿಸ್ತಕ್ಕಂಥ ಒಂದು ವರ್ಗ ಇದೆ. ಯಾವಾಗ ಈಗ ಅದು ನೋಡಿ, ಅದನ್ನ ಬ್ರಾಹ್ಮಣಶಾಹಿ ವರ್ಗ ಅಂತ ನಾವು ಕರಿತೀವಿ. ಅದು ಯಾವಾಗಲೂ ತನ್ನ ಕೆಳಗೆ, ತನ್ನ ಅಡಿಯಲ್ಲೇ ಇರಬೇಕು, ಗುಲಾಮಗಿರಿ ಮಾಡ್ಕೊಂಡಿರ್ಬೇಕು ಅನ್ನೋಂಥದ್ದು ವರ್ಗ ಬಯಸ್ತಿರುತ್ತೆ ಆ ವರ್ಗ. ಸೊ ಆ ವರ್ಗನೇ ಈ ಥರದ ಮೀಸಲಾತಿ ವಿರೋಧಿ ಚಳವಳಿಗಳನ್ನ ಮಾಡುತ್ತೆ. ಈಗ ನೀವು ಇದು ಯಾವುದು OBC ಹಿಂದುಳಿದ ಆಯೋಗದ ಮಂಡಲ ವರದಿ ಬಂದಂಥ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳಿಗೆ ನ್ಯಾಯ ಕೊಡಿಸ್ಬೇಕು, ಅಲ್ಲಿ ಮೀಸಲಾತಿ ಬೇಕಂತ ಹೋರಾಟ ನಡೆಯೋ ಸಂದರ್ಭದಲ್ಲಿ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳನ್ನ, ಯುವಕರನ್ನ ಎತ್ತಿಕಟ್ಬಿಟ್ಟು ಮಂಡಲ ಆಯೋಗದ ವಿರುದ್ಧನೇ ಚಳವಳಿ ಮಾಡ್ಸಕತ್ತಿದ್ರು ಇವರು. ಮಂಡಳ ಅಂದರೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಮನುಷ್ಯನಲ್ಲೂ ಕೂಡ ತುಂಬಿ ಅವ್ರ ವಿರುದ್ಧನೇ ಅವರು ಹೋರಾಟ ಮಾಡ್ಬೇಕಂತ ಪರಿಸ್ಥಿತಿನ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಮೀಸಲಾತಿಯನ್ನು ವಿರೋಧಿಸ್ತಕ್ಕಂಥ ವರ್ಗ ಇವತ್ತಲ್ಲ, ಅದು ಕೊನೆವರೆಗೂ ಇರುತ್ತೆ. ಯಾಕಂದರೆ ಅವರು ಎಲ್ಲರೂ ಸಂಪತ್ತು ಭರಿತರು, ಎಲ್ಲ ಸಮುದಾಯಗಳಲ್ಲಿ ಬಡವರು ಇದ್ದಾರೆ. ಬಟ್ ಈ ಮೀಸಲಾತಿ ವಿರೋಧಿಸ್ತಕ್ಕಂಥ ಒಂದು ವರ್ಗ ಇದೆಯಲ್ಲ, ಅದು ಒಂದು ಅಜೆಂಡಾ ಇಟ್ಕೊಂಡಿದೆ. ತನ್ನ ಅಡಿಯಲ್ಲೇ ಎಲ್ಲರೂ ಇರಬೇಕು, ಎಲ್ಲರೂ ಕೂಡ ಸಬಲರಾಗಬಾರ್ದು, ಎಲ್ಲರೂ ಕೂಡ ಭಾಳ ಸಮೃದ್ಧ ಜೀವನ ನಡೆಸಬಾರ್ದು ಅನ್ನೋಂಥದ್ದು ಅವರಿಗೆ ಅಸೂಯೆ. ಕರ್ನಾಟಕದ ರಾಜ್ಯದಲ್ಲೂ ಸಹ ಸಂತೋಷ್ ಹೆಗಡೆ ಅವರು ಇದನ್ನ ವಿರೋಧ ಮಾಡ್ತು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು. ಅವ್ರ ಬಗ್ಗೆ ನೋಡಿ, ಈಗ ಸಂತೋಷ್ ಹೆಗಡೆ ಹೆಸರು ಹೆಗಡೆನೇ ಬಂದಿದೆ. ಈ ವರ್ಗಗಳೇ ಜಾಸ್ತಿ ಈ ಮೀಸಲಾತಿನ ವಿರೋಧ ಮಾಡ್ತಕ್ಕಂಥದ್ದು. ಆ ವರ್ಗಗಳಲ್ಲಿ ಆ ಸಹಜವಾದಂಥ ಗುಣ ಅವ್ರಿಗೆ, ಮೀಸಲಾತಿ ಬಗ್ಗೆ ಅವ್ರಿಗೆ ತಲಾಂತರದಿಂದನೂ ಕೂಡ ಅಸೂಯೆ ಇದೆ. ಅದು ಈಗ ಹೊರಗೆ ಬರ್ತಾ ಇದೆ ಅಷ್ಟೇ ಅವ್ರ ಮುಖಾಂತರಗಳು. ಓವರಾಲ್ ಆಗಿ ಇದ್ರನ್ನ ಬೆಂಬಲಿಸ್ತಕ್ಕಂಥ ನಿಮ್ಮಂಥವ್ರಿಗೆ ಇನ್ನೊಂದು ಕೆಲವಷ್ಟು ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ನಾನು ಈ ಮೀಸಲಾತಿ ಪರ ಇರತಕ್ಕಂಥವ್ರು ಶೇಕಡ ಈ ದೇಶದಲ್ಲಿ 90% ಇದ್ದಾರೆ.
ತಿಳಿದೇದ್ರೇ ವಿರೋಧಿಸ್ತಾರೆ ಅಷ್ಟೇ. ವಿರೋಧಿಸೋಕ್ಕೆ ಕಾರಣ ಏನಂತಂದರೆ ಇಲ್ಲಿ SC/STಗಳನ್ನ ಮಾತ್ರ ತೋರಿಸ್ತಕ್ಕಂಥ ಇವ್ರಿಗಷ್ಟ ಮೀಸಲಾತಿ ಸಿಕ್ಕಿದೆ ಅಂತಕ್ಕಂಥದ್ದು. ಉಳಿದಿರೋರಿಗೆ ಮೀಸಲಾತಿ ಸಿಕ್ಕಿದೆಯಲ್ಲ, ಯಾರು OBC ಅವರು ಮತ್ತು ಬೇರೆ ಬೇರೆ ವರ್ಗದವ್ರು ತಗೊಳ್ತಾ ಇದ್ರಲ್ಲ ಅವರೆಲ್ಲ ಮಾತಾಡಬೇಕು. ನಾವು ಕೂಡ ಮೀಸಲಾತಿ ಒಳಗಡೆ ಬರ್ತಾ ಇದ್ದೀವಿ, ಅದರ ಸೌಲಭ್ಯ ಅದರ ಅವಕಾಶಗಳನ್ನ ಪಡಿತಾ ಇದ್ದೀವಿ ಅನ್ನುವಂಥ ಪ್ರಜ್ಞೆ ಅವರಲ್ಲಿ ಇದ್ದು ಹೊರಗಡೆ ಮಾತಾಡಬೇಕು. ಅವ್ರು ಪಡಿತಾ ಇದ್ರು ಕೂಡ ನಾವು ಮೀಸಲಾತಿ ಒಳಗಡೆ ಇಲ್ಲ ಅನ್ನೋಂಥ ಒಂದು ಏನಂತಾರೆ ಸಂಕುಚಿತ ಮನೋಭಾವನೆ ಮತ್ತು ಆತ್ಮವಂಚನೆಯ ಮನಸ್ಥಿತಿ ಅವ್ರು ಹೊಂದಿದ್ದಾರೆ.